ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಅಭಿಮಾನಿ MD ಕನ್ನಡಿಗ ಮಾತಾಡೋದು. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಸಮಯದ ಅಭಾವ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇವತ್ತೊಂದು ನಮ್ಮ ಜನರಿಗೋಸ್ಕರ ಒಂದು ಹೊಸ ವಿಷಯದೊಂದಿಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಮಾಹಿತಿ ನಮ್ಗೆ ಎಲ್ಲಿಂದ ಬಂತು ಅಂದರೆ, ನಮ್ಮ ಬ್ರದರ್ದ ಒಂದು ಮೈತ್ರಿ ಜನಸೇವಾ ಕೇಂದ್ರ ಅಂತ ಒಂದು CSC ಸೆಂಟ್ರ್ ಇದೆ, ಅಲ್ಲಿಂದ ಮಾಹಿತಿ ಲಭ್ಯವಾಗುತ್ತೆ. ನಿಮಗೇನಾದರೂ ಅದರ ಸಂಬಂಧಿತವಾಗಿ ಏನಾದರೂ ಕೆಲಸ ಆಗಬೇಕು ಅಂತಂದರೆ ಮುಂದೊಂದು ದಿನಗಳಲ್ಲಿ ಅಲ್ಲಿಂದ ವಿಡಿಯೋ ಅಂತ ಮಾಡುವ ಯೋಜನೆ ಕೂಡ ಇದೆ. ಅದು ಸದ್ಯದಲ್ಲೇ ಮಾಡ್ತೀವಿ. ಅದನ್ನು ಕೂಡ ನಿಮಗೇನಾದ್ರು ಉಪಯೋಗ ಇತ್ತು ಅಂತಂದರೆ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಹೊಸ ರೇಷನ್ ಕಾರ್ಡ್ ಬಗ್ಗೆ ಒಂದಷ್ಟು ವೆಬ್ ಪೋರ್ಟಲ್ಗಳಲ್ಲಿ ಮತ್ತು ಕೆಲವು ವಿಡಿಯೋಗಳಲ್ಲಿ ಸದ್ಯದ ಮಟ್ಟಿಗೆ ಏನಂದರೆ, ಈಗ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಅಥವಾ ಒಂದು ತಿಂಗಳಿಂದ ಆಚೆ ಈಚೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಣ. ಯಾಕೆಂದರೆ ಯಾವುದೋ ವಿಷಯದೊಂದಿಗೆ ಪಾಪ ಜನ ಕರೆಕ್ಟ್ ಮಾಹಿತಿ ಇಲ್ಲದಂತೆ ವಿನಾಕಾರಣ ಆಫೀಸ್ಗಳು, CSC ಸೆಂಟ್ರು ಅಲ್ಲಿಗೆ ಹೋಗಿ ಅಲೆಯೋದ್ರ ಬದಲು ಒಂದು ಸ್ಪಷ್ಟ ಮಾಹಿತಿನ ಕೊಡೋಣ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ಕೆಲವು ವೆಬ್ ಪೋರ್ಟಲ್ಗಳು ಮತ್ತು ವೀಡಿಯೋಸ್ಗಳಲ್ಲೆಲ್ಲ ಹೊಸ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಆನ್ಲೈನಲ್ಲಿ ಅರ್ಜಿ ಕರೆಯಲಾಗಿದೆ, ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಿಸೋರ್ಗೂ ಕೂಡ ಅರ್ಜಿ ಕರೆಯಲಾಗಿದೆ, ಮತ್ತು ಹೀಗೆ ಹಲವಾರು ರೀತಿ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಳೆದ ಒಂದು ತಿಂಗಳಿಂದ ಏನು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇದೆ, ಅದರ ನಿಮಿತ್ತ ಆ ಚುನಾವಣೆ ನೀತಿ ಸಮಿತಿ ಮುಗಿಯೋವರೆಗೂ ಯಾವುದೇ ರೀತಿ ಆ ಹೊಸ ರೇಷನ್ ಕಾರ್ಡ್ಗಾಗಲಿ ಮತ್ತು ರೇಷನ್ ಕಾರ್ಡ್ ಸಂಬಂಧಿತ ಇನ್ಯಾವುದೇ ವಿಷಯಗಳ ಬಗ್ಗೆ ಸರ್ಕಾರದಿಂದ ಅಧಿಕೃತ ಆದೇಶ ಆಗಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿರಲಿ ಅಂತ ಹೇಳ್ತಾ, ಯಾಕೆಂದರೆ ಇದು ಮಾಡಬೇಕಂದ್ರೆ ಚುನಾವಣೆ ನೀತಿ ಸಮಿತಿ ಜಾರಿಯಲ್ಲಿದೆ, ಅದು ಮುಗಿಯೋವರೆಗೂ ಯಾವುದೇ ರೀತಿ ಆದೇಶ ಮಾಡಿಲ್ಲ. ಹಾಗಾಗಿ ಇವತ್ತು ನನಗೆ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜನರಿಗೋಸ್ಕರ ಈ ವಿಷಯನ ತಿಳ್ಕೊಳ್ಳಿ. ನೆಕ್ಸ್ಟು ಮುಂದೆ ಬಿಟ್ಟಾಗ ನೀವು ಸಂಬಂಧಿತ ಆಫೀಸು ಅಥವಾ CSC ಸೆಂಟ್ರ್ ಎಲ್ಲಿ ಲಭ್ಯವಿರುತ್ತೋ ಅಲ್ಲೋಗಿ ಮುಂದೆ ಹೊಸ ರೇಷನ್ ಕಾರ್ಡು ಅಥವಾ ತಿದ್ದುಪಡಿಗಳು ಅದನ್ನು ಮಾಡಿಸ್ಕೊಳ್ಳಿ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಎಲ್ಲ ಕಡೆ ಒಂದಷ್ಟು ವೀಡಿಯೋಗಳು, ಕೆಲವು ವೆಬ್ ಪೋರ್ಟಲ್ಗಳೆಲ್ಲ ನೋಡ್ತಾ ಇದ್ವಲ್ಲ, ಹೊಸ ರೇಷನ್ ಕಾರ್ಡ್ ಬಗ್ಗೆ ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ. ಹಾಗಾಗಿ ಯಾವುದೇ ಆನ್ಲೈನ್ಲಿ, ಯಾವುದೇ ವೆಬ್ಸೈಟಿಂದ ಅಧಿಕೃತವಾಗಿ ಸರ್ಕಾರದಿಂದ ಹೊಸ ರೇಷನ್ ಕಾರ್ಡ್ ಬಗ್ಗೆ ಯಾವುದೇ ರೀತಿಯ ಆದೇಶ ಆಗಿಲ್ಲ. ಈ ಸ್ಪಷ್ಟ ಮಾಹಿತಿಯನ್ನು ನಮ್ಮ ಜನರಿಗಾಗಿ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ವಿಷಯಗಳು ನಮ್ಮ ಇದೇ ಚಾನಲಿಂದ ಮುಂದೆ ಬರ್ತಾ ಇರ್ತವೆ. ಹಾಗಾಗಿ ನೀವು ಇದೇ ರೀತಿ ತಿಳ್ಕೊಬೇಕು ಮತ್ತು ಹೆಚ್ಚು ವಿಷಯಗಳನ್ನ ತಿಳ್ಕೊಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟ ಆದರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.